ಪ್ರಾಚಾರ್ಯರಾಗಿರುವಂತಹ ಡಾಕ್ಟರ್ ಗುರುಪಾದ್ ಬಿವಾರಿ ಸರ್ ಅವರು ಕೂಡ ವಿಶೇಷವಾದ ಧನ್ಯವಾದಗಳು. ಹಾಗೆ ತಮ್ಮ ಪ್ರಖರವಾದಂತಹ ಆಧ್ಯಾತ್ಮಿಕ ಚಿಂತನೆಗಳ ಮೂಲಕ ನಮ್ಮೆಲ್ಲರ ಮನಸ್ಸನ್ನು ಕಲಿಸುತ್ತಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತಹ ಶ್ರೀ ಆರ್ ಧರ್ಮಠ್ ಸರ್ ಅವರಿಗೆ ಕೂಡ ನಮ್ಮನ್ನು ಅರ್ಪಿಸ್ತಾರೆ. ಇಲ್ಲಿ ಆಗಮಿಸಿರುವಂತಹ ಎಲ್ಲ ಗೌರವಾನ್ವಿತರೆ, ಕನ್ನಡ ಸಂಘದ ಪದಾಧಿಕಾರಿಗಳೇ, ನನ್ನೆಲ್ಲ ಗೆಳೆಯರೇ, ಗುರು ಹಿರಿಯರೇ, ನಮ್ಮೆಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಮುಲಿಬಿನ್ ಸರ್ ಅವರು ಪ್ರಸ್ತಾಪ ಮಾಡಿರುವಂತೆ ಈಗ ಕೆಲವು ದಿನಗಳ ಹಿಂದೆ ನಾವು ನಮ್ಮೆಲ್ಲರ ನೆಚ್ಚಿನ ಗುರುವಾಗಿರುವಂತಹ ಶ್ರೀ ಬಿ ವಿ ಕೊಮ್ಮಂಡಿ ಸರ್ ಅವರನ್ನ ನಾವು ಕಳ್ಕೊಂಡಿದ್ದೇವೆ. 80ರ ದಶಕದಲ್ಲಿ ಕನ್ನಡ ಸಂಘವನ್ನ ಹುಟ್ಟು ಹಾಕಿದಂತಹ ಬಿವಾರಿ ಸರ್ ಅವರು, ಡಾಕ್ಟರ್ ಶ್ರೀ ಚಂದ್ರಗೌಡ ಕುಲಕರ್ಣಿ ಸರ್ ಅವರು, ಡಾಕ್ಟರ್ ಶೇಷಾಚಲ ಹವಾಲ್ದಾರ್ ಸರ್ ಅವರು ಹಾಗೂ ಪಟವಾರಿ ಸರ್ ಅವರು, ಇನ್ನು ಅನೇಕ ಜನ ವೈದ್ಯರು ಎಲ್ಲರೂ ಕೂಡಿ ಕನ್ನಡ ಸಂಘವನ್ನ ಹುಟ್ಟು ಹಾಕಿದ್ರು. ಗೋಕಾಕ್ ಚಳವಳಿ ಸಂದರ್ಭಗಳು ಬಹಳ ಸುದೀರ್ಘ ಅವಧಿಯವರೆಗೆ ಕನ್ನಡ ಸಂಘದ ಅಧ್ಯಕ್ಷರಾಗಿ ಶ್ರೀ ಬಿ ವಿ ಕೊಮ್ಮಂಡಿ ಸರ್ ಅವರು ಕಾರ್ಯನಿರ್ವಹಿಸಿದರು. ನಿಮಗೆಲ್ಲ ಗೊತ್ತಿರುವಂತೆ ತಾಳಿಕೋಟೆಯ ಶ್ರೀ ಕಾಸಗತೇಶ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಕನ್ನಡ ಉಪನ್ಯಾಸಕರಾಗಿ, ನಂತರ ಪ್ರಾಚಾರ್ಯರಾಗಿ, ತುಂಬಾ ಮಿತಭಾಷಿಗಳಾಗಿದ್ದರೂ ಕೂಡ ಅತ್ಯಂತ ದಕ್ಷತೆ ಮತ್ತು ಕ್ರಿಯಾಶೀಲತೆಗಳಿಂದ ಅವರು ಆಡಳಿತ ನಡೆಸಿರುವಂಥದ್ದು. ಎಲ್ಲರನ್ನ ಪ್ರೀತಿಯಿಂದ ಕಂಡು ಅನೇಕ ಸವಾಲುಗಳನ್ನು ಬಹುದಿದ್ದಲೇ ಎದುರಿಸಿ ಯಶಸ್ವಿಯಾಗಿ ತಮ್ಮ ವೃತ್ತಿ ಜೀವನವನ್ನು ಪೂರೈಸಿ ನಂತರ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಬಹಳ ಕನ್ನಡದ ಪ್ರೇಮವನ್ನು ನೆರೆದಿರುವಂತಹ ವ್ಯಕ್ತಿಗಳು ಅವರು ಶ್ರೀ ಬಿ ವಿ ಕೊಮ್ಮಂಡಿ ಸರ್ ಅವರು. ವಿಜಯಪುರ ಜಿಲ್ಲಾ 16ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಸಂದರ್ಭವನ್ನ ನಾವಿಲ್ಲಿ ನೆನೆಸಿಕೊಳ್ಳುವುದು ಸೂಕ್ತ ಅನಿಸ್ತದೆ. ಸುಮಾರು 30ರಿಂದ 35 ಲಕ್ಷ ರೂಪಾಯಿಗಳ ಖರ್ಚಿನ ಒಂದು ಸಮಾವೇಶ ಇತ್ತು ಸಮ್ಮೇಳನ. ನಮಗೆಲ್ಲ ಹುಡುಗರಿಗೆ ತುಂಬಾ ಉತ್ಸಾಹ ಇತ್ತು, ಅದನ್ನ ಯಶಸ್ವಿ ಮಾಡಬೇಕನ್ನುವಂಥ ಧಾವಂತ ಇತ್ತು. ಆದರೆ ಆರ್ಥಿಕ ಸಂಪನ್ಮೂಲದ ಕೊರತೆ ಬಹಳ ನಮಗೆ ಕಾಡ್ತಿದ್ದಾಗ ನಾವೆಲ್ಲರೂ ಅಶೋಕ್ ಕನ್ಸಲಿ ಸರ್, ನಾವು ಕೋರೂರು ಮೇಡಮ್ ಅವರು, ಎಲ್ಲರೂ ಮನೆಗಳಿಗೆ, ಎಲ್ಲ ಕನ್ನಡಾಸಕ್ತರ ಮನೆಗಳಿಗೆ ಹೋಗಿ ಆರ್ಥಿಕ ನೆರವನ್ನು ಕೋರುವಂಥ ಸಂದರ್ಭದೊಳಗೆ ನಾವು ಕೊಮ್ಮಂಡಿ ಸರ್ ಅವ್ರ ಮನೆಗೂ ಹೋಗಿದ್ವಿ. ನಾವು ನಮ್ಮ ಸಂಕಟವನ್ನು ಹಂಚಿಕೊಂಡಿವಿ. ಸರ್ ಹೀಗಿದೆ, ಸಂಪನ್ಮೂಲದ ಕೊರತೆ ಇದೆ, ಸಮ್ಮೇಳನ ಹೆಂಗಾಗ್ತದೆ ಎಂದು ಗೊತ್ತಿಲ್ಲ, ನಿಮ್ಮೆಲ್ಲರದ ನೆರವು ಬೇಕು ಅಂದಾಗ ಅದನ್ನೆಲ್ಲವನ್ನ ಪ್ರಶಾಂತವಾಗಿ ಕೇಳಿಸ್ಕೊಂಡಂತ ಅವರು ಏನೂ ಮಾತಾಡದೆ